ಅಪ್ಪಿ 3 ದಿನದಿಂದ ಬಿಡುವಿರದೆ ನಾನು ಯಾವುದೇ ಪಗಾರನ್ನು ಸ್ವೀಕರಿಸಿಲ್ಲ. ಅರಮನೆಯ ಪಾಕಶಾಲೆಯಿಂದ ಒಂದಷ್ಟು ಬುತ್ತಿಯನ್ನಾದ್ರೂ ಕಟ್ಟಿಸಿಕೊಂಡು ಬರುತ್ತೇನೆ. ಅಳು ಕೋಪ ಶನಿದೇವ, ನಾವೆಲ್ಲ ಇಲ್ಲೇ ನಿಂತ್ಕೊಂಡಿರ್ತೀವಿ, ನಮ್ಗೋಸಿ ತಂದ್ಬಿಡಪ್ಪ ತಂದ್ಬಿಡು. ಗುರುವೇ ಗುರುಪಾದ್ರೆ ಬೆಳಗಾಗೋದ್ರೊಳಗೆ ಯಾವ ನರಮಶ ತಾನೇ ನರಸಮಳಿಗೆ ಮಾಡ್ಕೊಡ್ತಾನೆ? ಅಪ್ಪ ಗುಡ್ಡ ಆದಿ ಕಲ್ಯಾಣದಲ್ಲಿ ಬಸವಣ್ಣನವ್ರ ಗೆರೆ ಕಾರಣಾದ ಅರಳೆಯನ್ನ ಒಬ್ಬ ಬಹಳ ಕಷ್ಟದಿಂದ ಬಾಲಾಟ ಮಾಡ್ಕೊಂಡಿದ್ದ. ಅವನು ಇನ್ನೊಂದ್ಸಲ ನಮ್ ಬಸವಣ್ಣನವ್ರಿಗೆ ನರಸಂಬಾಳಿಗೆ ಮಾಡ್ಕೊಂಡಿದ್ದ. ನಮ್ ಹಿರೇಕಂತ ಈಗಿಂದೀಗ್ಲೇ ಹೊಂಡ್ಬೇಕು, ನಡಾರಿ ಹೋಗುಮ. ಅವನು ನಮಗ್ ಶನಿನೋ, ನಾವ್ ಅವನಿಗೆ ಶನಿನೋ ಇವಾಗ ನೋಡಿವ್ರಂತೆ. ಅಕ್ಕ ಅಲ್ಲಿ ನೋಡಿ, ಶನಿದೇವ ಬುದ್ಧಿ ಕಲ್ಸ್ಕೊ ಬಂದವನೆ. ಏನಪ್ಪ ಗುಡ್ಡ ಹೋಗಣ್ವಾ? ನಡಾರಿ ಹೋಗಮ್ಮ ಅಪ್ಪ ಗುಡ್ರ. ಹಾ ನಡಾರಿ ಹೋಗಮ್ಮ. ನಮ್ಮ ಶ್ರವಣದಲ್ಲಿ ನಿರ್ಮಿಸಿರುವ ಈ ವಿಶಾಲವಾದ ರಸ್ತೆಯನ್ನು ಬಿಟ್ಟು ಕಳ್ಳ ಕಾಕರಿಂದ ಕಿಕ್ಕಿರುವ ಈ ಕಾರು ಅದನ್ನು ಯಾಕೋ ಹೇಳಿದ್ಯಾ? ಅಪ್ಪ ಶನಿದೇವ, ಕಳ್ಳ ಕಾಕ್ರ ದಾರಿನಾದ್ರೂ ಸೀದಾ ಸಾದ, ನಿಮ್ಮಂತವ್ರ ದಾರಿ ಸುತ್ತಿ ಬಡ್ಸು. ಛೇ ನಮ್ಮಂತ ದೇವತೆಗಳು ಇರುವ ದಾರಿ ಇದಲ್ಲ. ನೀನ್ ಈ ದಾರಿ ಹಿಡ್ಕೊಂಬರಕ್ಕಾಗ್ಲಿಲ್ಲ ಅಂದ್ರೆ ಮಾರೈ ನಂಗೆ ವಾಪಸ್ ಹೊಂಟ್ಬಿಡು. ಆವಾಗ ಸಂಬಂಧವ್ರೆ ನನ್ ತಲೆ ಇಲ್ಲ, ನಿನ್ ತಲೆ ತೆಗಿತಾರೆ. ಅಯ್ಯೋ ಶನಿ, ನಾನಲ್ಲ ನೀನು ಶನಿ. ಹೋಗ, ನನಗೆ ಹೊಟ್ಟೆ ಹಸಿದಿದೆ, ನಾನು ಊಟ ಮಾಡ್ತೀನಿ. ನನ್ಗೂ ಎಬ್ಬುಲಿ ಅಂತ ಹೊಟ್ಟೆಸು ಒಸಿ ಇರಿ. ಅಪ್ಪ ಶನಿದೇವ, ನಿನ್ ಬುದ್ಧಿಯಿಂದ ತಂದಿರೋದು ನಮ್ಗೂ ಒಸಿ ಕೊಡಪ್ಪ. ನನ್ ಬುತ್ತಿಯಲ್ಲಿರೋದು ನಿನ್ನೊಟ್ಟೆಗೆ ಹೇಗೋ ತುಂಬುತ್ತೆ. ನನ್ ಬುತ್ತಿಯಲ್ಲಿರೋದು ನನ್ನೊಟ್ಟೆಗೆ, ನಿನ್ನ ಸಿಗು ನಿನ್ನೊಟ್ಟೆಗೆ. ನಡಿ ನಾನ್ ಕೊಡಕ್ಕಿಲ್ಲ. ಅಪ್ಪ ಗುಡ್ರ, ಆಯಪ್ಪ ನನ್ ಮಾತಿಗೆಲ್ಲ ಜಗಕ್ಕಿಲ್ಲ, ಬೇಕಾದ್ರೆ ನೀವೇ ಹೋಗಿ ಕೇಳ್ ನೋಡಿ. ನನ್ ವಾಹನವಾದ ಕಾಯೆಲ್ಲ ಬನ್ನಿ ಕಟ್ತೀನಿ ಕ್ಯಾಕೆ ಅಂತ. ನಡಿ ಇಕ್ಕ ಬನ್ನಿ, ಆ ಶನಿದೇವನ್ಗೆ ನಾನೊಂದ್ ತಂತು ಮಾಡ್ತೀನಿ. ಅಪ್ಪ ಜನ ಬಸಿ ಬಾಯ್ಲಿ, ಅಲ್ಲೊಬ್ಳು ಹೆಂಗ್ಸು ಕೂತವಳೆಲ್ಲ ಕಾಣ್ತಾಯ್ತಾ? ಏನ್ ಮಾಡ್ಲಿ? ಓ ಕಾಲ ಕೆಟ್ಟೋಯ್ತಪ್ಪ, ಏನು ಮಾಡ್ಬೇಡ ಅಂತಾರೆ. ಅವಳ ಹತ್ರ ಚಿನ್ನದ ಬಳೆ ಐತೆ. ಆ ಹೆಂಗಸ್ ಹತ್ರ ಏನ್ ಬೇಕಾದ್ರೂ ಕಿತ್ಕೋ, ಆದ್ರೆ ಹೆಂಗಸ್ನ ಇಲ್ಲೇ ಬಿಟ್ಟು ಹೋಗ್ಬಿಡಪ್ಪ, ಹೋಗ್ಬಿಡು. ಅಪ್ಪ ಗುಡ್ಡ, ಅಲ್ಲಿ ಯಾವ್ದೋ ಒಂದು ಬಂಡೆ ಮುದ್ದು ಮುದ್ದು ಅಂತ ಅಳ್ತಾ ಇದೆ. ಯಾವಳೋ ಬಂಡೆ ಅಲ್ಲ, ಯಾವಳೋ ಬಂಡೆ ಒಳಗಿನ ಎಣ್ಣೈಕ, ಯಾವಳೋ ಗತಿಗೆಟ್ಟವಳಿರ್ಬೇಕು. ಅವಳು ಹಳ ಸಪ್ತ ಕೇಳಿ ನನ್ ಕಣ್ಣು ಬಾಧಿಸ್ತಾ ಇದ್ದೆ. ಅವಳು ತವ ಭಿಕ್ಷಾ ತಗೊಳ್ತೇನೆ, ನಾನ್ ಮುಂದಕ್ಕೆ ಹೋಗಕ್ಕಿಲ್ಲ. ಅಪ್ಪ ಗುರುವೆ, ಇದೊಂದು ಗುಡ್ಗಾಡು ಗತಿಗೆಟ್ಟವಳು ಅಂತ ಬೇರೆ ಹೇಳ್ತೀಯ? ಉಳ್ತವ ಏನ್ ಭಿಕ್ಷೆ ಸಿಗೋದು? ನಡಿ ಅಪ್ಪ ಗುಡ್ಡ,
ಬಿದ್ದಿರ ನೆಲದ ಮೇಲೆ ಕಣಪ್ಪ ಮಳೆ ಸುರಿಯೋದು. ಬಾ ಆ ಬಂಡೆ ಹತ್ತನ ನಡಾರಿ ಹೋಗಮ್ಮ. ಅಮ್ಮ ನನ್ ತಾಯಿ, ಯಾವ ಕಾರಣದಿಂದ ಈ ಮುಳ್ಳಿನ ಕುಳ್ಳೊಳಗೆ ಸೇರ್ಕೊಂಡಿದ್ಯಾ ನನ್ ತಾಯಿ? ಮತ್ತೆ ಹೇಳ್ತಿಯಲ್ಲ, ಈ ಮುಳ್ಳಿನ ಗುಳ್ಳು ಒಂದಾಲ್ ಉದ್ದಾನು ಇಲ್ಲ, ಒಂದಾಲ್ ಅಗಲಾನು ಇಲ್ಲ. ಹಿಂಗೊಳ್ಳಿದ್ರು ಮುಳ್ಳು, ಹಂಗೊಳ್ಳಿದ್ರು ಮುಳ್ಳು. ಮತ್ತೆ ಅದೇ ಹೇಳ್ತಿಯಲ್ಲ, ನೀನ್ ಯಾರು ಅಂತಾದ್ರೂ ಹೇಳು ನನ್ ತಾಯಿ. ನೀನ್ ಲಗ್ನ ಮಾಡ್ಕೊಂಡ್ ಗಂಡ ಇಲ್ವನ ಬಾ ತಾಯಿ. ನಿನ್ ಗಂಡ ನೀನ್ ಯಾಕೆ ಬಿಟ್ಟು ಹೋದ ತಾಯಿ? ಇಲ್ಲ ತಾಯಿ ಇಲ್ಲ, ನೀನು ಬಂಜೆ ಅಲ್ಲ. ನಿನ್ ಗಂಡ ನಿನ್ ಕುಲಸ್ಥರೆಲ್ಲ ಸೇರಿ ನಿನ್ನ ಬಂಜೆ ಮಾಡಕ್ ಬಿಟ್ಟವ್ರೆ. ನಿನ್ನ ನಾವು ಸುರಕ್ಷಾ ಮಾಡ್ತೀವಿ. ಈಗ್ಲಾದ್ರೂ ಈಚೆಗೆ ಬಾರವಾ? ಅದು ಆಟೋದು ಸುಲಭ ಅಲ್ಲ ಗುಡ್ಡಪ್ಪ. ಆಯಮ್ಮನ್ ಬಿಲ್ಡಿಂಗ್ ಸುತ್ತಲೂ ಯಂತ್ರ ತಂತ್ರ ಮಾಡಿ 7 ಮಂಡ್ಲ ಹಾಕೋರೆ. ಆ ಮಂಡ್ಲನ ಯಾರನ್ನ ದಾಟಕ್ ಹೋದ್ರೆ ಅವ್ರ ಕಾಲ್ಗೆ ಕಾಳಿಂಗ ತಡೀತದೆ. ಈಗ ಆ ಬಂಡೆ ನಾನು ಒಂದೊಂದೇ ಬಿಡ್ಸ್ಕೊಂಡ್ ಬರ್ತೀನಿ, ನೀವು ಕಂಸಾಲೆ ಕಟ್ಟಿ. ಆಯಮ್ಮನ್ ಬಂಜೆ ತನನ ನಾವೆಲ್ಲ ನೀಗಿಸ್ಬೇಕು. ನಾನು ಹೋಗಿ ನೀಗಿಸ್ತೀನಿ. ಅಮ್ಮ ನನ್ ತಾಯಿ, ಈ ನಾಗ ಬೆತ್ತವನ್ನ ನೆನ್ಸ್ಕೋ ನನ್ ತಾಯಿ, ನೆನ್ಸ್ಕೋ. ತಂದೆ ತಾಯಿಗಳ ಜ್ಞಾನ ಮಾಡಿ ಈ ನಾಗ ಬೆತ್ತನ ನೆನ್ಸ್ಕೋ ನನ್ ತಾಯಿ, ನೆನ್ಸ್ಕೋ. ಕಿತ್ಕೊಂಡು ತಿನ್ಬಿಡು ನನ್ ತಾಯೇ, ತಿನ್ಬಿಡು. ಅಮ್ಮ ನನ್ ತಾಯಿ, ನಿನ್ ಗುಡ್ಲು ಮಕ್ಕಳ ನೇರಕ್ಕೆ ನಾವೆಲ್ಲ ಬಂದ್ ನಿಂತ್ಕೊಂಡಿದೀವಿ. ಈಗ್ಲಾದ್ರೂ ಈಚೆಗೆ ಬಾರವ್ವ. ಇನ್ನ ಯಾಕಮ್ಮ ಬರ್ನಾರೆ? ಕೇಳಿಸ್ಕೊಂಡ್ರಪ್ಪ ಪುತ್ರ, ಆಯಮ್ಮನ್ ಮಾನ ಮುಚ್ಚಕ್ಕೆ ನಿಮ್ ಮನೆಗಳಿಂದ ತಂದಿರ ಬಟ್ಟೆನ ಈ ಪೆಟ್ಟಿ ಕಟ್ರಿ.
ತಾಯಿ ಹೊಟ್ಟೆ ಒಳಗಿಂದ ಈ ಲೋಕಕ್ಕೆ ಬಂದ ಮಗು ಒಸಿನೇ ಕಣ್ಬಿಡ್ತದೆ ಕಣವ. ಅದು ಕಣ್ಬಿಟ್ಟಿದ ತಕ್ಷಣ ಅದಕ್ಕೆ ಕಾಣದ ಮೊದ್ಲು ಅಮ್ಮ. ಹೌದು ಕಣವ, ನಾವೇ ನಿಮ್ಮಮ್ಮ. ಆದಿ ಕಲ್ಯಾಣಕ್ಕೆ ಹೊಂಡ್ಬೇಕು, ಹೋಗಕ್ಕೂ ಮುಂಚೆ ಭಿಕ್ಷಾ. ತಾಯಿ ಉತ್ತರಜಂನವರ ಭಿಕ್ಷಾ, ತಂದೆ ಚಂದ್ರಶೇಖರಪ್ಪನವರ ಭಿಕ್ಷಾ, ಹರ ಗುರು ವಾರಣ್ಯರ ಭಿಕ್ಷಾ. ಅಯ್ಯೋ ನನ್ನ ತಾಯಿ, ಆ ಬ್ಯಾನೆನೆ ಭಿಕ್ಷೆ ಕೊಡವ. ಅಪ್ಪ ಗುಡ್ರ ಆದಿ ಕಲ್ಯಾಣಕ್ಕೆ ಹೊಂಡ್ಬೇಕು, ನಡಾರಿ ಹೋಗಮ್ಮ. ಅಪ್ಪ ಗುಡ್ರ, ಅಕ್ಕ ನೋಡಿ, ಆದಿ ಕಲ್ಯಾಣ ಪಟ್ನ ನಾವೆಲ್ಲ ಪ್ರವೇಶ ಮಾಡಿದಾಯ್ತು. ಬಸವಣ್ಣನವ್ರ ಅರಮನೆ ಎಲ್ಲಿದೆ ಅಂತ ವಿಚಾರ ಮಾಡಿದ್ರೇನಪ್ಪ. ಮಾಡೋಗ್ರಿ. ನಾವ್ ವೀರ್ ದೂರ ಬಂದಿದ್ದು ನೀರೊಳಗೆ ಹುಣಸೆ ಕಿರ್ಸಂಗಾಗೋಯ್ತು. ಯಾಕಪ್ಪ ಗುಡ್ಡ, ಏನಾಯ್ತು? ಬಸವಣ್ಣವರು ಇವಾಗ ಇಲ್ಲಿ ಇಲ್ವಂತೆ. ಮತ್ತೆ ಅವರು ಒಂದ್ ಗುಡಿ ಒಳಗೆ ಕಲ್ಲಲ್ಲಿ ನಿಂತ್ಬಿಟ್ಟಾರಂತೆ. ಬರ್ರಪ್ಪ ಬರ್ರಿ, ಆ ಕಲ್ ಬಸವಣ್ಣನ ಮಾತಾಡ್ತಾನ ಬರ್ರಿ. ಎಲ್ಲೈತಪ್ಪ ಆ ಗುಡಿ? ಬರ್ರಿ ಗುರುವೆ, ತೋರಿಸ್ತೀನಿ. ಅಪ್ಪ ಗುಡ್ರ, ಕಲ್ ನಾಲ್ಗೆ ನುಡ್ಸುವಂತ ಒಂದ್ ಪದ ಕಟ್ರಪ್ಪ. ಅಪ್ಪ ಬಸವಣ್ಣನವ್ರೆ, ನೀವು ಈ ಲೋಕದ ಜೀವ. ನಿಮ್ಮನ್ನ ಕೆಟ್ಟ ಸಂಬಂಧದವ್ರೆ ರಾಜ್ಯದಲ್ಲಿರೋರೆಲ್ಲ ಸಿಲೆ ಮಾಡ್ಬಿಟ್ಟವ್ರೆ. ನಮ್ ಮಾತ್ ಕೇಳಿ ಶಬ್ದ ಮಾಡ್ತಾ ಇದ್ದೀರಾ. ಮಾತಾಡಿ. ನಿಮ್ ಮುಚ್ಚಿದ ಕಣ್ಣ ತೆಗಿರಿ. ನಿಮ್ ಕಣ್ಗೆ ಜಗತ್ ಕಾಣ್ತದೆ, ನಿಮ್ ಕಿವಿಗೆ ನಮ್ ಮಾತ್ ಕೇಳಿಸ್ತಾ ಇದೆ, ನಿಮ್ ಮನ್ಸಿಗೆ ನಾವ್ ಏನಂದ್ವಿ ಅಂತ ಅರಿವಾಗ್ತಾ ಇದೆ. ನೀವು ಬರೀ ಕಲ್ಲಲ್ಲ, ಬಿರಿಯಾನಿ ಅಲ್ಲ. ಮಾತಾಡಿ. ಮಾತು ಮಾಡಿದ್ದು ಹೌದು ಗುಡ್ಡ, ಮಾಡಿದ್ದು ಆಡಿದ್ದು ಯಾವ್ದು ಮರ್ತೋಗಿರಕ್ಕಿಲ್ಲ. ಅದು ನಿಮ್ಮೊಳಗೇನೆ ಇರ್ತಾರೆ. ಅದ್ರ ಅರ್ಥಗುಣ ಹುಡುಕಿ ಆಗ ಮಾತು ತಾನಾಗೆ ಉಂಟಾಗ್ತದೆ. 100 ವರ್ಷಗಳಿಂದ ನಾನು ಆಗಿದ್ದೆ. ನನ್ನನ್ನು ನುಡಿಸುತ್ತಿರುವ ನೀವು ಯಾರು ಜಂಗಮರೆ? ಮೌನ ಮೂರ್ತಿಯಾಗಿದ್ದ ನನಗೆ ಮಾತನ್ನು ಮರಳಿಸಿದ ನೀವು ಈ ದೇವಾಲಯ ಎಂಬ ಕಲ್ಲಿನ ಸೆರೆಮನೆಯಿಂದ ಬೆಸಬಾರದೆ ಶ್ರಮಿಸಿ 100 ವರ್ಷ ಶಿಲೆಯನಾದ ನಾಗರಿಕ ಲೋಕದ ಉಪಚಾರಗಳನ್ನು ಅರಿತು ಬಿಟ್ಟಿದ್ದೇನೆ. ಶರಣಾರ್ಥಿ. ಶರಣಾರ್ಥಿ ಬಸವಣ್ಣನವರೇ. ಅಪ್ಪ ಬಸವಣ್ಣನವರೇ, ಈ ಶಿಲೆ ಒಳಗಿಂದ ನಿಮ್ ಜೀವನ ಬಿಡಿಸೋಕೆ, ಈ ದೇವಸ್ಥಾನದೊಳಗಿಂದ ನಿಮ್ ಮೈನ ಬಿಡಿಸೋಕೆ ಆದಿ ಕಲ್ಯಾಣ ಬಾಕ್ಲಿಗಂಟ ನಾವು ಹುಡ್ಕೊಂಡ್ ಬಂದಿದೀವಪ್ಪ. ನನ್ನ ಬಿಡುಗಡೆ ಯಾವಾಗ? ನಾಳೆ ಓದ್ತಾರೆ 5 ಗಂಟೆಗೆ ಸಮುದ್ರದೊರೆ ಸಿಂಹಾಸನದೇಳಿದಾಗ. ಅದಕ್ಕೂ ಮೊದಲು ನಿಮ್ಮಿಂದ ನಮ್ಗೂ ಉಪಕಾರ ಆಗಬೇಕು ನಂತವ್ರೆ. ನನ್ನಿಂದ ನಿಮ್ಗೂ ಉಪಕಾರ ಆಗೋ ಮೊದಲು ನಿನ್ನಿಂದ ನಮ್ಗೂ ಉಪಕಾರ ಆಗಬೇಕು. ನಿಶ್ಚಲವಾದ ನಿರ್ಜೀವವಾದ ಶಿಲೆಯಾಗಿರುವ ನಾನು ನಿಮಗೆ ಅಪೋಪಕಾರ ಮಾಡಬಲ್ಲೆ. ನನ್ನ ಮೇಲೆ ನಿರಂತರವಾಗಿ ಎಸಗುತ್ತಾ ಬಂದ ಅತ್ಯಾಚಾರವೊಂದನ್ನು ನಾನು ವಾರಿಸಿಕೊಳ್ಳಲಾಗಿಲ್ಲ. ನನಗೆ ಬೇಡದ ಗುಡಿಯನ್ನು ಕಟ್ಟಿದ್ದರು, ನನ್ನನ್ನು ಶಿಲೆಯನ್ನಾಗಿ ಮಾಡಿದರು. ನನ್ನ ಕಾಲದಲ್ಲಿ ನಾನೆಂದು ಧರಿಸದ ಈ ಹೊನ್ನ ಕಿರೀಟ, ಅಹಿಂಸೆವಾದಿಯಾದ ನನಗೆ ಈ ಮೊದಲಗತಿ, ಈ ಎಲ್ಲ ಅತ್ಯಾಚಾರಗಳ ಮುಂದೆ ನಾನು ನಿಸ್ಸಹಾಯಕನಾಗಿದ್ದೇನೆ. ಏನು ಸಹಾಯ ಮಾಡಬಲ್ಲೆ ಹೇಳಿ? ನಿಮ್ ಗೆಳೆಕಾರನಾದ ಅರಳೆಯಿಂದ ನಮ್ಗೊಂದ್ ಜೊತೆ ನರ್ಚಮಳಿಗೆ ಮಾಡಿಸ್ಕೊಡ್ಬೇಕು. ಒಂದಲ್ಲ ಒಂದು ದಿನ ನಾನು ಈ ಸೆರೆಯಿಂದ ಬಿಡುಗಡೆ ಆಗಬಹುದೆಂಬ ಆಸೆಯನ್ನಿಟ್ಟುಕೊಂಡು ಅರಳಯ್ಯನವರನ್ನು ಹಿಂಸಿಸುವ
ಅದು ಏನಂತೀರಾ? ಅಪ್ಪ ಬಸವಣ್ಣನವರೇ, ಈ ಒಂದಪ್ಪ ನೀವ್ ಹಿಂಸೆಗೆ ಸುಮ್ನಿದ್ರೆ ನಾಳೆ ಇನ್ನೊಂದು ಒಟ್ಟ ಹಿಂಸೆ ಆಯ್ತದೆ. ಆ ನೇಲ್ತಾಯಿನೇ ಸಮಣದವ್ರೆ ಅಡಿಯಾಳ್ ಮಾಡ್ಕೊಂಡ್ಬಿಟ್ಟವ್ನೆ. ಇದನ್ನ ತಪ್ಸಕ್ಕಂತಲೇ ನೀವು ನಮ್ಗೊಂದ್ ಜೊತೆ ನರ್ಚಮಳಿಗೆ ಮಾಡಿಸ್ಕೊಡ್ಬೇಕಪ್ಪ. ನನ್ನ ಕಲ್ಲು ನಾಲಿಗೆಯಲ್ಲಿ ಕನ್ನಡವನ್ನು ನುಡಿಸಿದ ನಿಮಗೆ ನಾವೆನ್ನಲಾರೆ. ಈ ಆದಿ ಕಲ್ಯಾಣದಲ್ಲಿ ಬಸವಣ್ಣನವ್ರ ಮನೆಯಿಂದ ಅರಳೆಯ ಅವ್ರ ಮನೆ ಎಲ್ಲೈತಪ್ಪ? ಆ ಹಿರಿಯ ಅರಳಯ್ಯ ಈ ಗುಡಿಯ ಕಲ್ಯಾಣದಲ್ಲಿಲ್ಲ. ಆ ಗುಡಿಯ ಹಾದಿಯನ್ನು ಹಿಡಿದು ಊರ ಸ್ಮಶಾನ ಗುಡ್ಡ ನಡೆದು ಹೋಗಿ ಆ ಸ್ಮಶಾನದ ಅಡಿಯಲ್ಲಿ ನಾವು ಕಟ್ಟಬೇಕಾಗಿದ್ದ ಕಲ್ಯಾಣವು ಕೂತು ಹೋಗಿದೆ. ಆ ಕೂತಿರುವ ಕಲ್ಯಾಣವನ್ನು ಒಕ್ಕಿ ಅದರ ವಲಯದೊಳಗಿರುವ ಆಯಗಾರರ ಕೇರಿಯ ಕಡೆ ನಡೆಯಿರಿ. ಆ ಕೊನೆಯ ಕೇರಿಯೇ ಹಿರಿಯ ಅರಳಯ್ಯನವರ ಕೇರಿ. ನನ್ನ ಶಿಲೆ ರೂಪದಿಂದ ಬಿಡುಗಡೆ ಖಂಡಿತ ಎಂದು ಹೇಳಿದರೆ ಅವರು ನಾವೆಲ್ಲರೂ. ಆಯ್ತಪ್ಪ ಬಸವಣ್ಣನವ್ರೆ, ನಾವು ಅದೇ ದಾರಿ ಹಿಡ್ಕೊಂಡೋಯ್ತೀವಿ. ಈ ಉರಿ ಚಮ್ಮಾಳಿಗೆನ ಸಮಣದವರೆ ಮೆಟ್ಟಿದ ತಕ್ಷಣ ಕಲ್ಮಯ ಆಗಿದ್ ನಿಮ್ದು ಮಾಂಸದ ಮಯ ಆಯ್ತದೆ. ಈ ಕಲ್ ಬಸವಣ್ಣನವರಾದ ನೀವು ಕರ್ತ ಬಸವಣ್ಣನವರಾಯ್ತೀರಾ? ನಿಮ್ಮ ಮಾತು ದಿಟ್ಟವಾದರೆ ಹೀಗೆ ಶಿಲೆಯಾಗಿ ಅನಂತ ಕಾಲ ಮಾಡಿದ ತಪಸ್ಸು ಫಲಿಸುತ್ತದೆ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಬಸವಣ್ಣನವ್ರೆ. ಅಪ್ಪ ಗುಡ್ರ ನಡಾರಿ ಹೋಗುಮ. ಅಪ್ಪ ಗುಡ್ಡ ಆ ಗಂಡ ಹೆಂಡತಿ ಏನ್ ಮಾತಾಡ್ತಾವ್ರೆ ಅಂತ ವಸಿ ಕೇಳಿಸ್ಕೊಂಡ್ರಪ್ಪ. 100 ವರ್ಷಗಳಿಂದ ಆ ದಂಪತಿಗಳು ಇಬ್ರುವೆ ಆ ಬುಡಕ್ಕೆ ಅಂಟ್ಕೊಂಡ್ಬಿಟ್ಟವ್ರೆ. ನಾಳೆ ಸಮಣದರ ಉರಿ ಚಮ್ಮಾಳಿಗೆ ಮೆಟ್ಟಿದ ತಕ್ಷಣ ಅವ್ರಿಗೆ ಬಿಡುಗಡೆ ಆಯ್ತದೆ. ಕಲ್ಯಾಣಿ ಕಲ್ಯಾಣಿ, ಇದು ಮಾತಿಗಳು ಮಾಡಿ ಚಪ್ಲಿ ಕಿತ್ತೋಗೈತಿ. ಅದನ್ನ ನೋಡು, ಹೊಲಿಗೆ ಹಾಕಿ ಸಮ ಮಾಡಿದ್ದು ಮತ್ ಕಿತ್ತೋಗೈತಿ. ಪ್ರತಿ ಸಲ ಹೊಸ ಚಪ್ಲಿ ಮಾಡಕ್ ಎತ್ಕೊಂಡು ಹೋದಾಗ್ಲು ಕಿತ್ತೋಗಿರೋ ಹಳೆ ಚಪ್ಲಿ ನೆನ್ಪು ಬರ್ತೈತಿ. ಇದರ ಅರ್ಥ ಏನ್ ಹೇಳು ನೋಡೋನು? ಅರ್ಥ ಕಲ್ಯಾಣ. ತಿಳಿಯಾದ ಹೇಳು. ಕಲ್ಯಾಣ ಅಂದ್ರೆ ಬಸವಣ್ಣನವರಲ್ಲ, ಅನುಭವ ಮಂಟಪದಾಗಿನ ಪವಾಡವಲ್ಲ, ಪುರಾಣ ಪುಣ್ಯ ಕಥೆ ಅಲ್ಲ. ಈಗ ಚಪ್ಪಲಿ ಹೊಲಿತಲೇ ಇರೋದು, ಕಿತ್ತಾಗ ಸರಿಪಡಿಸೋದು. ಮತ್ ಅದ ಹುಲಿ ಅದ ದಾರ ಅದ ಸುದ್ದಿ. ಅಲ್ಲಿ ಕಲ್ಲಾಗಿ ಕುಂತ ಬಸವನವರು ಇವು ಬದುಕಲಾವತ್ತ ಈ ನಂಬಿಕೆ ಹಿಂಗಿರ್ಲಿ, ಉಳ್ದಿಲ್ಲ. ಸರಿ ಬಿಡು, ಈ ವಿಚಾರವನ್ನು ಮಾತಾಡಕ್ಕೆ ವ್ಯಾಲೆ ಇಲ್ಲ. ಬಾ ಇದಕ್ಕೆ ಮೊಳಿ ಅಪ್ಪ ಗುಡ್ರ ಆಯಪ್ಪಂತಕ್ಕೆ ಹೋಗಕ್ಕೆ ಇದೇ ತಕ್ಕನಾದ ವೇಳೆ. ಭಿಕ್ಷಾ ತಾಯಿ ಉತ್ತರಾಜಂನವರ ಭಿಕ್ಷಾ, ತಂದೆ ಚಂದ್ರಶೇಖರಪ್ಪನವರ ಭಿಕ್ಷಾ, ಹರ ಗುರು ವಾರಣ್ಯರ ಭಿಕ್ಷಾ. ಯಾರ್ ಭಿಕ್ಷುಕ್ ಸಲ್ವಾಗಿ ಬಂದಿದ್ಯಪ್ಪ? ಎಂತ ಸ್ವಾದ ನೋಡೋದು, ಸಾಕ್ಷಾತ್ ಆ ಪರಮೇಶ್ವರನೇ ಮೂಡಿ ಬಂದನ. ಅಪ್ಪ ಪರಮೇಶ್ವರ ವಯಸ್ಸಾದ್ಮೇಲೆ ನನ್ ಕಣ್ ಮಂಜಾದ್ಮೇಲೆ ಯಾಕಪ್ಪ ಬಂದತಂದೆ? ಅಪ್ಪ ಅರಳಯ್ಯ, ಅಮ್ಮ ಕಲ್ಯಾಣಮ್ಮ, ನನಗೆ ಈ ತಕ್ಷಣಕ್ಕೆ ನನ್ಗೊಂದ್ ಜೊತೆ ನರ್ಚಮಾಳಿಗೆ ಬೇಕು. ಅದ್ರಲ್ಲಿ ಉಮಾ ದೇವಿನ ಸುಟ್ಟು ಬೂದಿ ಮಾಡ್ತದ ಆ ಯುಗದ ಬೆಂಕಿ ಇರ್ಬೇಕು. ಆದಿ ಬಸವಣ್ಣವ್ರ ಕಲ್ಯಾಣಕ್ಕೆ ತಾಕಿತ್ತಲ್ಲ ಆ ಬೆಂಕಿ ಇರ್ಬೇಕು. 8 ಲಕ್ಷ ವರ್ಷಗಳಿಂದ ನಿಮ್ ಮೈ ಬಸಿತಲ್ಲ ಆ ಬೆವರಿನ ಉಪ್ಪಿರ್ಬೇಕು. ಅದರ ಆದಿಯಲ್ಲಿ ಬ್ರಹ್ಮ, ಮಧ್ಯೆ ವಿಷ್ಣು, ತುದಿಯಲ್ಲಿ ರುದ್ರ ಮೂರ್ತ ಇಡ್ತಾ ಇರ್ಬೇಕು ಅಂತ ನರಚಮ್ಮಾಳಿಗೆನ ಈಗಲೇ ಮಾಡ್ಕೊಡ್ತೇನಪ್ಪ ಅರಳಯ್ಯ. ಇಂಥ ಸಮಾಜ ನಿಂಗ್ ಬೇಕಾಗಿದ್ರೆ ಅವ್ರ ಕಣ್ ಸರಿ ಇದ್ದಾಗ ಯಾಕೆ ಬರ್ಲಿಲ್ಲ ನನ್ ತಂದೆ? ವಯಸ್ಸಾದ್ಮೇಲೆ ಬಂದಿದ್ದಲ್ಲಪ್ಪ. ಅಪ್ಪ ಅರಳಯ್ಯ, ನೀವಿಲ್ಲಿ ಹುಲಿ ಮತ್ತೆ ದಾರ ಹಿಡ್ಕೊಂಡು ತಪಸ್ ಮಾಡ್ತಾ ಇದ್ದೀರಾ, ನಾನಲ್ಲಿ ಹುಲಿ ಮತ್ತೆ ಸಿಂಹ ಜೊತೆ ತಪಸ್ ಮಾಡ್ತಾ ಇದ್ದೀನಿ. ನನ್ನ ಶಕ್ತಿಯೆಲ್ಲ ನೀನೇ ತಗೊಳಪ್ಪ ತಂದೆ. ಪರಮೇಶ್ವರ, ನನ್ನ ಶಕ್ತಿಯನ್ನೆಲ್ಲ ನೀನೇ ತಗೊಳಪ್ಪ. ಆಗ ಹರ್ಲೆಯ ಕಲ್ಯಾಣವ್ನವರು ಮಾಧವ್ನವ್ರಿಗೆ ತಮ್ಮ 2 ಕೈಗಳನ್ನ ವಶಪಡಿಸಿದ್ರು. ಮಾಧವ್ನವರು ತಮ್ಮ ಎಲ್ಲ ತಾಕತ್ ತುಂಬಿದ್ರು. ಅರಳೆಯ ಕಲ್ಯಾಣಿಯವರು ತಮ್ಮೆರಡು ನೇತ್ರಗಳನ್ನು ಮಾಧವ್ನವರಿಗೆ ಕೊಟ್ರು. ಮಾಧವ್ನವರು ಆ 2 ನೇತ್ರಗಳಲ್ಲಿ ತಮ್ಮೆಲ್ಲ ಬೆಳಕನ್ನು ತುಂಬಿದ್ರು. ಮಾಧವ್ನವರು ಅವರ ನೆಪ್ತಾಗಿರ್ತಕ್ಕಂಥ ರೂಪಗಳನ್ನೆಲ್ಲ ಬಯಲು ನೋಡವ್ರೆ. ಅವ್ ಮಾಡಿರೋ ಚಪ್ಪಲಿ ಒಳಗೆ ಏನೇನಾಯ್ತಪ್ಪ ಅಂದ್ರೆ, ಬರೀ ಬದುಕಿರೋರಲ್ಲ, ಬರೀ ಸತ್ತಿರೋರಲ್ಲ, ಬರೀ ಹುಟ್ಟೆ ಇರೋರಲ್ಲ,
ಬದುಕಿ ಸತ್ತಿರೋರು ಸತ್ತಿ ಬದುಕಿರೋರು ಇದನ್ನೆಲ್ಲ ತಿಳ್ಕೊಂಡಿರೋ ಉರಿ ಅದು. ಕರಿ ದೇಶದೊಳಗೆ ಗುಲಾಮ್ಗಿರಿನ ತಿನ್ಕೊಂಡಿರೋ ಉರಿ ಅದು. ಹಳ್ಳಿ ದೇಶದೊಳಗೆ ಕೂಲಿ ಶಿಸ್ತರನ್ನ ತಿನ್ಕೊಂಡಿರೋ ಉರಿ ಅದು. ದೇಶದೊಳಗೆ ದೊಡ್ಡ ದೊಡ್ಡ ಕೂಲಿಗಳನ್ನ ತಿನ್ಕೊಂಡಿರ್ತಕ್ಕಂಥ ಉರಿ ಅದು. ತೊಟ್ಲಿಂದ ಗುಂಡಿ ಗಂಟ ಹೇಳ್ಬಾಚೋರು, ಬುಟ್ಟಿ ಹೊಲಿಯೋರು, ಚಪ್ಪಲಿ ಹೊಲಿಯೋರು, ಗಾರೆ ಕೆಲಸ ಮಾಡೋರು, ಇಂಥ ಏಟೋ ಜನನ ಬಸಿನೆ ತಿನ್ಕೊಂಡಿರ್ತಕ್ಕಂಥ ಉರಿ ಅದು. ಅಂತ ನರ್ಚಮ್ಮಾಳ್ಗೆನ ಹರಳೆಯ ಕಲ್ಯಾಣಮ್ನವರು ಮಾದಪ್ಪನವ್ರಿಗೆ ಮಾಡ್ಕೊಟ್ರು. ಏನಾಯ್ತಪ್ಪ ಅಂದ್ರೆ ಅಪ್ಪ ಹರಳೆಯ, ಅಮ್ಮ ಕಲ್ಯಾಣಮ್ಮ, ಪುತ್ರಾಜಮ್ಮ ಚಂದ್ರಶೇಖರಪ್ಪನವ್ರ ರೂಪದಲ್ಲಿ ನನ್ ಎತ್ತು ಒತ್ತು ಬೆಳೆಸಿದ್ರಿ. ನಿಮ್ ತೊಡೆ ಮಾಂಸ ಕಿತ್ಸಿ ಚರ್ಮ ಎಪ್ಸಿ ಈ ಉರಿ ಚಮ್ಮಳಿಗೆನ ನಿಮ್ ಕೈಯಿಂದ ನಾನೇ ಮಾಡಿದ್ದೀನಿ. ನನ್ಗೋಸ್ಕರ ಅಲ್ಲ, ಬಸ್ರು ಬ್ಯಾನೆಯಿಂದ ನರಳ್ತಾರೋ ನಮ್ ಒಂದೇವತೆ ಮಗಳು ಸೂಲಾಗೋಕ್ಕೋಸ್ಕರ. ಕಲಿಯೊಳಗೆ ಕಲ್ಲಾಗಿ ಕೂತಿದಾರಲ್ಲ ನಮ್ ಬಸವಣ್ಣನವರು, ಅವ್ರ ಜೀವ ಬಿಡ್ಸಕ್ಕೋಸ್ಕರ. ಎಲ್ಲಾರ ಮನ್ಸ್ಗೂ ತಗಲ್ಕೊಂಡಿರೋ ಸಮಣದವ್ರೆ ಚಟ್ಟ ಬಿಡ್ಸಕ್ಕೋಸ್ಕರ. ಈ ಉರಿ ಚಮ್ಮಾಳಿಗೆನ ಸಮಣದವ್ರೆ ಮೆಟ್ಟಿದ ತಕ್ಷಣ ಅವ್ರಿಗೆಲ್ಲ ಬಿಡುಗಡೆ ಆಯ್ತದೆ. ನಿಮ್ ಉಪ್ಪು ಮಾಯವಾಗಿ ಎಳೆ ವಯಸ್ಸು ಬರ್ತದೆ. ತಂದೆ ತಾಯಿಗಳೇ, ಈ ಲೋಕದ ತಂದೆ ತಾಯಿಗಳೇ, ನನಗೆ ಆಶೀರ್ವಾದ ಮಾಡಿ. ಒಳ್ಳೆದಾಗ್ಲಪ್ಪ.